ಏನ್ ಅಡಗಿಸ್ತಿದ್ದಿ ನೀನು? ಏನಿಲ್ಲ. ಸುಳ್ಳು ಹೇಳ್ಬೇಡ ನೀ, ಬೇಗ ಕೈ ಮುಂದೆ ಮಾಡು. ನಾನೇನ್ ಅಡಗಿಸ್ತಿಲ್ಲ. ನಾನೇನ್ ಅಡಗಿಸ್ತಿಲ್ಲ. ಹನಿ, ನೀನು ಜಿಲೇಬಿ ಅಡಗಿಸ್ತಿದ್ದೆ. ಸುಳ್ಳು ಹೇಳ್ಬೇಡ ಹನಿ. ವಾವ್, ಎಂತ ಜಿಲೇಬಿ. ಜೋರಾಗಿ ಹೇಳ್ಬೇಡ, ನೊಣಗಳು ಬರಬಹುದು, ಗೊತ್ತಾಯ್ತಾ? ನಿನಗೆ ಬುದ್ಧಿ ಮೊದಲು ಇರ್ಲಿಲ್ಲ, ಈಗ ಕದಿಯೋದಕ್ಕೂ ಶುರು ಮಾಡಿದ್ಯಾ? ಬಹುಶಃ ಹಿಂದಿನ ಜನ್ಮದಲ್ಲಿ ನೀನು ಬಹಳ ದೊಡ್ಡ ಕಳ್ಳ ಆಗಿದ್ದಿರ್ಬೇಕು. ಇವನಿಗೆ ಕಳ್ಳ ಅಂದ್ರೆ ಹುಷಾರು. ಇವನು ಹಿಂದಿನ ಜನ್ಮದಲ್ಲೂ ಕತ್ತೆನೇ ಆಗಿದ್ದ. ಅವನಿಗೆ ಕತ್ತೆ ಅಂತ ಹೇಳ್ಬೇಡಿ, ಕತ್ತೆಗೆ ಬೇಜಾರಾಗಬಹುದು. ಮಾನ್ಯರೇ, ನಿಮ್ಮ ರೇಖೆಗಳನ್ನ ನೋಡಿ ಅನ್ಸುತ್ತೆ ನೀವು ಕಳೆದ ಜನ್ಮದಲ್ಲಿ ಬಹಳಷ್ಟು ಹುಲಿ ಕೊಂದಿದ್ದೀರಿ ಅಂತ. ವಾವ್ ಗುರು! ಜ್ಯೋತಿಷಿಗಳೇ, ನೀವ್ ಏನ್ ಹೇಳ್ತಿದ್ದೀರಿ? ನಾನು ಈ ಜನ್ಮದಲ್ಲೂ ಸಹ ಬಹಳ ಶೇರ್ ಹೊಡಿತೀನಿ. ಒಂದು ಹೊಸದನ್ನ ಕೇಳಿ. ನೀರಿನಲ್ಲೂ ಬೆಂಕಿ ಹಾಕ್ತೀನಿ, ನಾನಾ ಬೆಂಕಿ. 4 ಜನರಿಂದ ಪೆಟ್ಟು ತಿಂದ್ರೆ ನಾನು ಹಾಕ್ತೀನಿ ಅಂಜು ಬುರ್ಕ. ಹೊಡಿ ಚಪ್ಪಾಳೆ. ಅರೆ ಹನಿ, ಎಷ್ಟು ಒಳ್ಳೆ ಸಮಯದಲ್ಲಿ ಬಂದಿದ್ದೀ ನೋಡಿ. ಇವತ್ತು ನಮ್ಮನೆಗೆ ಜೋಯಿಸರು ಬಂದಿದ್ದಾರೆ. ಏನು ಜೋಯಿಸರ? ಊಟವಾದ್ರೆ ಮಲ್ಲಿಗಿ, ಹಸಿವಾದ್ರೆ ತಿನ್ನಿ ಬಕಬಕ. ಏ ಹನಿ, ಯಾಕೆ ಹಿಡಿದಿದ್ದೆ ನಿನ್ನ ಮುಖ? ಹೊಡಿ ಚಪ್ಪಾಳೆ. ಅನ್ಸುತ್ತೆ ಕಳೆದ ಜನ್ಮದಲ್ಲೂ ಇದೇ ರೀತಿ ಶೇರ್ ಕವಿತೆ ಅಂತ ಹೇಳ್ತಾನೆ ಸತ್ತಿರ್ಬೇಕು. ಏನಾದ್ರೂ ಹೇಳಿದ್ರ ಜ್ಯೋತಿಷಿಗಳೇ? ಅರೆ ಹನಿ, ನೀನು ನಿನ್ನ ಕೈ ತೋರಿಸು ಜೋಯಿಸರಿಗೆ. ಅವರು ನಿನ್ನ ಕೈ ನೋಡಿ ನಿನ್ನ ಕಳೆದ ಜನ್ಮದ ಬಗ್ಗೆನೂ ಹೇಳ್ತಾರೆ. ಇದಂತೂ ಸಮಸ್ಯೆ. ಎಲ್ರು ಹೇಳ್ತಾರೆ ನಾನು ಹಿಂದಿನ ಜನ್ಮದಲ್ಲಿ ಕತ್ತೆ ಆಗಿದ್ದಂತೆ. ಅರೇ ಬನ್ನಿ ಬನ್ನಿ ಬನ್ನಿ, ಎಲ್ಲರೂ ಜ್ಯೋತಿಷ್ಯರೇ ಆಗಿರ್ತಾರೇನೋ. ನಾನು ಹೇಳ್ತೀನಿ ನೀವು ಕಳೆದ ಜನ್ಮದಲ್ಲಿ ಏನಾಗಿದ್ರಿ ಅಂತ. ನೋಡಿ. ಏನಾಯ್ತು ಜೋಯಿಸರೆ, ನೀವು ಇಷ್ಟು ಶಾಕ್ಡ್ ಯಾಕಾಗಿದ್ದೀರಿ? ಅಂತದ್ದೇನು ನೋಡಿದ್ರಿ ಜೋಯಿಸರೇ? ವಾ 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 ವಾ, ಇವರದ್ದು ರಾಜಯೋಗ ಇದೆ. ಇವರು ರಾಜ ಆಗಬೇಕಿತ್ತು. ಓಯ್, ನಾನು ರಾಜ? ಓಯ್ಶ್! ಅಯ್ಯಯ್ಯೋ, ಓ ಬನ್ನಿ. ನಿಲ್ಲಿ ಮಹಾರಾಜರೇ. ಆ ರೆಡ್ ಕಾರ್ಪೆಟ್ ಇನ್ನೂ ಯಾಕೆ ಬಂದಿಲ್ಲ? ತಗೊಳ್ಳಿ. ಚಪಾತಿ ಸ್ವಲ್ಪ ಗಟ್ಟಿ ಬೇಕು. ಹಾ, ಏನ್ ಮಾಡ್ಲಿ? ಐಡಿಯಾ. ಓಯ್, ಏನ್ ಮಾಡ್ತಿದ್ದಿ? ಜೋರಾಗಿ ಗಾಳಿ ಹಾಕು, ಜೋರಾಗಿ.
ರಾಜ ನಾನು ರಾಜ. ಇದೇನು ಧರಿಸಿದ್ದಿ? ಬರೀ ಕಾರ್ಟೂನ್ ಹಾಗೆ ಕಾಣಿಸ್ತಿ. ಎನಿ ಡೌಟ್? ನಾಟಕ ಕಂಪನಿಗೆ ಸೇರ್ಕೊಂಡ್ಯಾ? ನಾನು ರಾಜ ರಾಜ. ಕತ್ತೆ ನೀನು ಮೊದ್ಲೇ ಇದ್ದೆ, ಈಗ ಹುಚ್ಚನು ಆದ್ಯಾ? ಎಚ್ಚರ, ಯಾರಾದ್ರೂ ಅಸಂಬಂಧ ಮಾತಾಡಿದ್ರೆ ಮೃತ್ಯು ಕೂಡ ಕೊಡ್ತೀನಿ ನಾನು. ರಾಜ ಹನಿ ಸಿಂಗ್ನನ್ನು ಯಾರಾದ್ರೂ ಕತ್ತೆ ಅನ್ನೋ ಹಾಗಿಲ್ಲ. ಯಾ! ಇವನು ನಿಜಕ್ಕೂ ಹುಚ್ಚಾಗಿದ್ದಾನೆ. ಎನಿ ಡೌಟ್? ಇವನನ್ನ ಮತ್ತೆ ಮತ್ತೆ ಕತ್ತೆ ಅಂದಿದ್ದಕ್ಕೆ ಇವನ ಮೆದುಳಿನ ಮೇಲೆ ಪ್ರಭಾವ ಬಿದ್ದಿದೆ. ಮೇಡಮ್ ನಮ್ಮ ಬ್ಯಾಂಡ್ ಬಜಾಯಿಸ್ತಾರೆ. ಏನೂ ಆಗಲ್ಲ, ನಾವು ನಿಧಾನವಾಗಿ ಇವನನ್ನ ಸರಿ ಮಾಡೋಣ. ಆದ್ರೆ ಇವನು ನಾರ್ಮಲ್ ಆಗೋ ತನಕ ಅವನನ್ನ ನಾವು ರಾಜ ಅನ್ಬೇಕು, ರಾಜ. ಹಾ, ಈಗ ಅವನು ಏನ್ ಹೇಳ್ತಾನೋ ಮಾಡ್ತಾ ಹೋಗು. ನನಗನ್ನಿಸುತ್ತೆ ಅವನನ್ನು ಡಾಕ್ಟರ್ಗೆ ತೋರಿಸ್ಬೇಕು. ಹುಚ್ಚು ಹಿಡಿದಿದ್ಯಾ ನಿನಗೆ? ಅರೆ, ಡಾಕ್ಟರ್ ನೇರವಾಗಿ ಮೇಡಮ್ ಜೊತೆ ಮಾತಾಡ್ತಾರೆ, ಆಗ ಅವರಿಗೆ ತಿಳಿಯುತ್ತೆ ಇದು ನಮ್ಮಿಂದಾಗಿ ಆಗಿದ್ದು ಅಂತ. ಬನ್ನಿ, ಹೇಳೋದು ನಿಜ. ನಾವೇ ಹನಿನ ಗುಣಪಡಿಸಬೇಕು. ಎನಿ ಡೌಟ್? ಹಾ, ಈಗ ಹನಿಗೆ ಭರವಸೆ ಮಾಡಿಸೋಣ ಅವನು ರಾಜ ಅಂತ. ಆಮೇಲೆ ಪ್ರೀತಿಯಿಂದ ಅರ್ಥ ಮಾಡಿಸೋಣ. ಮನೋರಂಜನೆ ಮಾಡಲ್ವಾ ನಮಗೆ? ಅದ್ಭುತ ಅದ್ಭುತ ಅದ್ಭುತ. ಯಾರಾದ್ರೂ ರಾಜ ಹನಿ ಸಿಂಗಿಗೆ ಮನೋರಂಜನೆ ಮಾಡಿ. ಯಾರಾದ್ರೂ ಅಂದ್ರೆ ಏನು? ನೀನು ಶಾಸ್ತ್ರೀಯ ಸಂಗೀತ ಹಾಡು. ಹಾ, ನಾನಾ? ಅರೇ, ಹಾ, ಸಾರಿಗಾಮ ಪಾದನಿಸಾ. ಆಹಾ, ಇಷ್ಟು ಕೆಟ್ಟ ಹಾಡ. ರೋಜ ಸಾಹೇಬ್ರೆ, ನಾನು ಗಿಳಿ ಕೋಗಿಲೆ ಅಲ್ಲ. ಮೊದಲ ಹಾಡು ನನ್ನಿಂದಾಗಲ್ಲ. ಎನಿ ಡೌಟ್? ನಾನ್ ನಿನಗೆ ಮೃತ್ಯುದಂಡ ಕೊಡ್ತೀನಿ. ಬೇಡ ಬೇಡ ರಾಜ ಸಾಹೇಬ್ರೆ, ನಾನ್ ಡ್ಯಾನ್ಸ್ ಮಾಡ್ತೀನಿ. ಡ್ಯಾನ್ಸ್, ನೀವು ಶಾಂತರಾಗಿ. ನನ್ನ ನಕಲು ಮಾಡ್ತಿದ್ದೀರಾ? ನಿಮಗೆಲ್ಲ ಮೃತ್ಯುದಂಡ ಕೊಡ್ತೀನಿ. ನೀವೆಲ್ಲ ಹೋಗಿ ಇಲ್ಲಿಂದ. ಏನ್ ಮಾಡ್ತಾ ಇದ್ದೀರಾ? ರಾಜನ ಮೇಲೆ ಹಾರ್ತಾರ? ಅಲ್ಲಪ್ಪ ರಾಜ, ನೀನಲ್ಲ ಇವರು. ಈಗ ಇವರು ಬಾರಿಸ್ತಾರೆ ಬಾಜಾ, ತಿಳಿದ? ನಿಮ್ಮ ರಾಜನಿಗೆ ಹೊಡಿತೀರಾ? ಹೌದಪ್ಪ, ಯಾಕಂದ್ರೆ ಈ ರಾಜ ಇದನ್ನಲ್ಲ, ಕೆಟ್ಟ ರಾಜ. ಹಳ್ಳಿಗರ ಮೇಲೆ ದಬ್ಬಾಳಿಕೆ ಮಾಡ್ತಾನೆ, ಅವರಿಂದ ಕೆಲಸ ಮಾಡಿಸ್ತಾನೆ, ತೊಂದ್ರೆ ಕೊಡ್ತಾನೆ. ನನ್ನನ್ನು ಕ್ಷಮಿಸು, ಹೋಗಲು ಬಿಡು. ನೋಡು, ಒಂದು ಷರತ್ತಿನ ಮೇಲೆ ಹೋಗಕ್ ಬಿಡ್ತೀನಿ, ತಿಳಿತಾ? ಮತ್ ಯಾವತ್ತೂ ಈ ಹಳ್ಳಿಗೆ ಬರಬೇಡ. ಬರೋದಿಲ್ಲ. ಹೋಗು. ರಾಜನನ್ನು ಓಡಿಸ್ತೀಯ? ರಾಜನ್ ಜೊತೆ ಯಾರಾದ್ರೂ ಹೀಗೆ ಮಾಡ್ತಾರಾ? ಒಳ್ಳೆ ರಾಜ ಯಾರು ಅಂದ್ರೆ ತಮ್ಮ ಜನರ ಬಗ್ಗೆ ಕಾಳಜಿ ವಹಿಸೋರು ಮಾತ್ರ. ಅವರ ರಕ್ಷಣೆ ಮಾಡಿ ಅವರ ಸೇವೆ ಮಾಡಬೇಕು. ಮಾಡಿಲ್ಲ ಅಂದ್ರೆ ಇದೇ ಗತಿ ಬರುತ್ತೆ. ನಂಬಿದ್ರೆ ನಂಬಿ ಬಿಟ್ರೆ ಬಿಡು. ಅಯ್ಯೋಮ್ಮ, ಅಯ್ಯೋ, ಅಯ್ಯೋಮ್ಮ, ಅಯ್ಯೋ, ಅಯ್ಯಮ್ಮ, ಕಾಪಾಡಿ, ಕಾಪಾಡಿ ಮೇಡಮ್, ಕಾಪಾಡಿ. ಇವ್ರು ನನಗೆ ಹೊಡಿತಾರೆ. ಕಾಪಾಡಿ. ಯಾಕೆ ಹೊಡಿತಾರೆ? ಇಲ್ಲಿ ಏನ್ ನಡೀತಿದೆ? ನಾನು ಒಳ್ಳೆಯ ರಾಜ ಅಲ್ವಲ್ಲ, ಹಾಗಾಗಿ. ರಾಜ? ಮೇಡಮ್, ಇವನ ಮಾನಸಿಕ ಸ್ಥಿತಿ ಸರಿ ಇಲ್ಲ. ಇವನಿಗನ್ಸುತ್ತೆ ಇವನು ರಾಜ ಅಂತ. ಅನಿಸಿದ್ದಲ್ಲ, ಜೋಯ್ ಸರ್ ಹೇಳಿದ್ರು ನಾನು ರಾಜ, ನನಗೆ ರಾಜಯೋಗ ನಡೀತಿದೆ ಅಂತ. ಯಾವ ಜೋಯಿಷರು ನಿನ್ನನ್ನು ದಾರಿ ತಪ್ಪಿಸಿದ್ರು? ಅರೆ, ನಮ್ಮ ದೇಶದಲ್ಲಿ ರಾಜರ ಆಡಳಿತ ಯಾವಾಗ್ಲೇ ಮುಗಿದು ಹೋಗಿದೆ. ಇಲ್ಲಿ ಜನತಂತ್ರ ಇದೆ. ಈಗ ಯಾರೂ ರಾಜರಿಲ್ಲ.
ಆ ಜೋಯಿಸರ್ ಸುಳ್ಳು ಹೇಳಿದ್ದ. ನಾನು ರಾಜ ಅಲ್ವಾ? ಅಲ್ಲ ಹನಿ, ನೀನು ನಮ್ಗೆ ರಾಜನೇ. ರಾಜ ಯಾರು ಅಂದ್ರೆ ಎಲ್ಲರಿಂದ ಪ್ರೀತಿಸಲ್ಪಡುವವರು. ಅದು ನಾವೆಲ್ಲರೂ ನಿನ್ನನ್ನ ಪ್ರೀತಿಸ್ತೀವಿ. ಹಾ ಹಾ ಹಾ, ನೀನು ಯಾವುದೇ ಜ್ಯೋತಿಷರ ಮಾತಿನ ಮೇಲೂ ವಿಶ್ವಾಸ ಇಡಬಾರದಿತ್ತು. ಹನಿ, ಇದೆಲ್ಲ ತಲೆಕೆಟ್ಟ ವಿಚಾರಗಳು. ಐ ಆಮ್ ಸಾರಿ ಮೇಡಮ್, ಐ ಆಮ್ ಸಾರಿ. ಅರೆ ಮೇಡಮ್, ಯಾಕೆ ಸಾರಿ ಹೇಳ್ತಿ? ನೀನು ಬನಿಗೆ ಸಾರಿ ಹೇಳ್ಬೇಕು. ಪೊಪ್ಪಟ್ಟ ಹಾಡು ಕೇಳಿ ಕೇಳಿ ನಾವಿಬ್ರು ಹುತಾತ್ಮರಾಗಿದ್ವಿ. ನೀನು ರಾಜ ಆಗುವ ಆಟದಲ್ಲಿ ನಾವಿಬ್ರು ಬದುಕಿ ಉಳಿದಿದ್ದೆ ಹೆಚ್ಚು.